ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಹೈಗ್ರೌಂಡ್ ಪೊಲೀಸ್ ಠಾಣೆ ಬಳಿ ಇದ್ದೀವಿ. ಈಗಾಗಲೇ ನಮ್ಮೆಲ್ರಿಗೂ ಸಾಕಷ್ಟು ಮಾಹಿತಿ ಗೊತ್ತಿರೋ ಹಾಗೆ ಇಲ್ಲೇ ಹೈಗ್ರೌಂಡ್ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಪ್ರೈಸ್ ಸಂಸ್ಥೆ. ಏನು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂಥ ಸಂಸ್ಥೆ ದಲಿತರು ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಇರುವಂತಹ ಒಂದು ಬಹಳ ಒಳ್ಳೆಯ ಸಂಸ್ಥೆ. ಸುಮಾರು 870 ಶಾಲೆಗಳನ್ನು ಕಟ್ಟಿ ನಡೆಸ್ತಾ ಇರುವಂತಹ ಒಂದು ರೆಸಿಡೆನ್ಷಿಯಲ್ ಶಾಲೆಗಳನ್ನು ನಡೆಸ್ತಾ ಇರುವಂತಹ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜನಾರ್ದನ್ ಅನ್ನುವಂತಹ ವ್ಯಕ್ತಿ ಇಂಜಿನಿಯರು, SC ಸೂಪರಿಂಟೆಂಡೆಂಟ್ ಇಂಜಿನಿಯರು. ಇಡೀ ಇಂಜಿನಿಯರಿಂಗ್ ಇಲಾಖೆ ಏನು ಪ್ರೈಸ್ ಸಂಸ್ಥೆಯ ಕೆಳಗಡೆ ಬರುವಂತಹ ಎಲ್ಲ ಶಾಲಾ ಕಾಲೇಜುಗಳ ಸಿವಿಲ್ ವರ್ಕನ್ನು ನಿರ್ಮಾಣ ಮಾಡುವಂತಹ ಸಂಸ್ಥೆಯ ಮುಖ್ಯಸ್ಥ ಜನಾರ್ದನ್ ಇದೇನು ಭ್ರಷ್ಟಾಚಾರದ ಆರೋಪದ ಮೇಲೆ ಆತನ ಮೇಲೆ ಲೋಕಾಯುಕ್ತದವರು ರೇಡ್ ಮಾಡಿದ್ರು. ರೇಡ್ ಮಾಡಿ ಆತನ ಮನೆ ಸಂಬಂಧಪಟ್ಟಂತಹ ಮನೆಯಲ್ಲಿ ವಾಸದ ಸ್ಥಳದಲ್ಲಿ ಸುಮಾರು 2 ಕೋಟಿಯಷ್ಟು ನಗದು ಹಣ ಸಿಕ್ಕಿಕೊಂಡೆ ಅಪಾರವಾದಂತಹ ಆಸ್ತಿ ಪಾಸ್ತಿ ಪತ್ತೆಯಾಗಿರುವಂಥದ್ದು ಮಾಧ್ಯಮಗಳ ಮುಖಾಂತರ ಬಂದಿತ್ತು. ಈಗ ಏನ್ ಮಾಡಿದ್ದಾನೆ, ಭ್ರಷ್ಟಾಚಾರ ಮಕ್ಕಳ ಪಾಲಿನ ನಂತರ ಹಿಂದುಳಿದ ವರ್ಗದ ಮಕ್ಕಳ ಪಾಲಿನ ಹಿಂದುಳಿದ ವರ್ಗದ ಮಕ್ಕಳ ಪಾಲಿನ ಹಣ ಏನಿದೆ, ಅನುದಾನ ಏನಿದೆ, ಐಂದ ವರ್ಗಕ್ಕೆ ಸೇರ್ಬೇಕಾಗಿರುವಂತಹ ಅನುದಾನ ಏನು ಇವತ್ತು ಸಿದ್ದರಾಮಯ್ಯನವರು ನಾವು ಸಮಾಜವಾದಿಗಳು ಐಂದ ಅಂತ ಹೆಸರು ಹೇಳ್ಕೊಂಡು ಏನು ಸಾಮಾಜಿಕ ನ್ಯಾಯವನ್ನು ನಾವು ಈ ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹಿಂದುಳಿದ ವರ್ಗದ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿರುವಂತಹ ಈ ವ್ಯಕ್ತಿ ಈ ತರಕ್ಕೆ ಅಪಾರವಾದಂತಹ ಆಸ್ತಿಪಾಸ್ತಿಯನ್ನು ಮಾಡಿ ಸಿಕ್ಕಿಬೀಳ್ತಾನೆ. ಈ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹಲವಾರು ಜನ ಕಾಂಟ್ರಾಕ್ಟ್ ಮೂರುದಾರೆ ನೇರವಾಗಿ ಹೇಳ್ತಾ ಇದ್ದಾರೆ. ಹಿಂದೆ ಏನು 4%, 3% ಕಮಿಷನ್ ಇತ್ತು. ಈಗ ಇಲ್ಲಿ ಪ್ರೈಸ್ ಸಂಸ್ಥೆಗೆ ಬಂದ ನಂತರ ಆ 4% ಕಮಿಷನ್ 20% ಹೋಗಿದೆ. ನಾವು ಯಾರು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಪ್ರೈಸ್ ಸಂಸ್ಥೆ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಂತ ಹಲವಾರು ಜನ ಕಾಂಟ್ರಾಕ್ಟ್ದಾರರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕಾಂಟ್ರಾಕ್ಟರ್ನ ಶೋಷಣೆ ಮಾಡೋದ್ರ ಮುಖಾಂತರ ನೂರಾರು ಕೋಟಿಯನ್ನು ವರ್ಷ ಒಂದಕ್ಕೆ ಸುಮಾರು 400-500 ಕೋಟಿ ರೂಪಾಯಿಗಳನ್ನ ಈತ ಭ್ರಷ್ಟಾಚಾರ ಮಾಡ್ತಾ ಇದ್ದ, ಲೂಟಿ ಮಾಡ್ತಾ ಇದ್ದ. ತಾನು ಮಿನಿಸ್ಟ್ರು ಮಹದೇವಪ್ಪ ಯಾರಿದ್ದಾರೆ, ಮಿನಿಸ್ಟ್ರು ಮಹದೇವಪ್ಪನವರ ರೈಟ್ ಹ್ಯಾಂಡು, ಇವ್ಯಾರೂ ನನಗೆ ಏನು ಮಾಡ್ಕೊಳ್ಳಕ್ಕಾಗಲ್ಲ ಅನ್ನುವಂತಹ ಒಂದು ಬೆದರಿಕೆಯನ್ನು ಅವರ ಮೇಲಧಿಕಾರಿಗಳಿಗೆ ಹಾಕೋದ್ರ ಮುಖಾಂತರ ಆತ ನೇರವಾಗಿ ವಸೂಲಿಗೆ ಇಳಿದು 100 ಕೋಟಿಯನ್ನ ಕೂಡಿಟ್ಟಿಕೊಂಡಿದ್ದಾನೆ. ಅಪಾರವಾದ ಕಡೆ ನಮ್ಮ ಈಗ ಮಾಹಿತಿ ಬಂದ ಪ್ರಕಾರ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಈತ 100 ಎಕರೆ 1000 ಎಕರೆ ಜಮೀನನ್ನ ಕೂಡಿಟ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆಮೇಲೆ ಅದನ್ನು ಲೋಕಾಯುಕ್ತಕ್ಕೆ ಸಲ್ಲಿಸ್ತಾ ಇದ್ದೀವಿ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಇಲಾಖೆಯ ಮಾನ ಮರ್ಯಾದೆ ಘನತೆಯನ್ನ ಹಾಳು ಮಾಡಿರುವಂತಹ ಒಬ್ಬ ನೀಚಾತ್ಮಕ ಭ್ರಷ್ಟ ಅಧಿಕಾರಿಯನ್ನ ಈ ಇಲಾಖೆ ಇನ್ನೂ ವರ್ಗಾವಣೆ ಮಾಡದಲೆ, ಅದರ ಮೇಲೆ ಗಂಭೀರವಾದಂತಹ ಆರೋಪಗಳಿದ್ದಾಗಲೂ ಕೂಡ ಅವರನ್ನ ವರ್ಗಾವಣೆ ಮಾಡದಲೆ ಇಲಾಖೆಯಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ? ಈ ವಿಚಾರವಾಗಿ ನಾವು ಅವನೇನಾದ್ರೂ ಇಲಾಖೆಯಲ್ಲಿ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಇಲಾಖೆಗೆ ಮುಖ್ಯ ಆಗ್ತೀವಿ, ಅವನಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ನಾವು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ನಾವು ಯಾವಾಗ ಅವನಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಎದುರುಕೊಂಡು ಏನ್ ಮಾಡ್ಕೊಂಡು ಗೊತ್ತಿಲ್ಲ. ನೀಚ ಅವ್ರಿಗೆಲ್ಲ ಭಯ ಭಕ್ತಿ ಮಾನ ಮರ್ಯಾದೆ ಇದೆ ಅಂತ ಹೇಳಿ ನಮ್ಗೇನು ಯಾವತ್ತೂ ಅನ್ಸಿಲ್ಲ. ಬರ್ತಿರೋದೆಲ್ಲ ಇದೆ ಅಂತ. ಈತ ಲೋಕಾಯುಕ್ತ ರೇಡ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಕಚೇರಿಗೆ ಬಂದಿಲ್ಲ ಪುಣ್ಯಾತ್ಮ. ಕಚೇರಿಗೆ ಬರದಲ್ಲೇ ಅಪಹರಣ ಆಗಿದ್ದಾನೋ, ನಾಪತ್ತೆ ಆಗಿದ್ದಾನೋ, ಕಳೆದೋಗಿದ್ದಾನೋ, ಬದುಕಿದಾನೋ ಅನ್ನೋದು ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾವು ಪ್ರೈಸ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಿದ್ರು ನಾವು ಅವರಿಗೆ ಕೇಳಿದ್ವಿ, ಈತ ಏನಾದ, ಎಲ್ಲೋಗಿದ್ದಾನೆ, ಇದಾನ ಇಲ್ವಾ ಅಂತ ಹೇಳಿ. ಆ ಪ್ರೈಸ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಿದ್ದಾರೆ ಕಾಂತರಾಜ್ ಅವರು ನಮ್ಗೆ ಹೇಳಿದ್ರು, ಇಲ್ಲ ಅವನು ಕಳೆದ 25 ದಿನಗಳಿಂದ ಕಚೇರಿಗೆ ಬರ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಎಲ್ಲೋ ನಾಪತ್ತೆ ಆಗಿದ್ದಾನೆ, ಅಪಹರಣ ಆಗಿದ್ದಾನೆ, ಏನಾಗಿದ್ದಾನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಕಚೇರಿಗಂತೂ ಈ ಪುಣ್ಯಾತ್ಮ ಕಾಲಿಟ್ಟಿಲ್ಲ ಅಂತ ಹೇಳಿ ನಮಗೆ ಲಿಖಿತವಾಗಿ ಮಾಹಿತಿಯನ್ನ ಕೊಟ್ಟರು. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ED ಅವರು ನಮಗೆ ಮಾಹಿತಿಯನ್ನ ಕೊಟ್ಟರು. ನಾವು ಆ ಮಾಹಿತಿ ಆಧಾರದ ಮೇಲೆ ಈಗ ಮತ್ತೆ ಕಚೇರಿಗೆ ಗೊತ್ತಿಲ್ಲ, ಅವನ ಮೇಲೆ ಕ್ರಮ ಆಗಿಲ್ಲ, ಅವನ ಎತ್ತಂಗಡಿ ಆಗಿಲ್ಲ, ಮತ್ತೆ ಯಾರನ್ನ ಕೇಳಬೇಕು, ಏನ್ ಮಾಡ್ಬೇಕು, ಎಲ್ಲ ಪಾಪ ಇವನಿಗೇನೋ ಆಗಿದ್ಯೋ, ಸಮಸ್ಯೆ ಆಗಿದ್ಯೋ, ಅಥವಾ ಎಲ್ಲ ಕಳೆದೋಗಿದ್ದಾನೋ, ಅಥವಾ ಏನಾದ್ರೂ ಯಾರಾದ್ರೂ ಇವನ್ನ ಕಿಡ್ನಾಪ್ ಮಾಡ್ಬಿಟ್ಟವ್ರ, ಅಥವಾ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಾನ, ಅಪಹರಣ ಆಗಿದ್ದಾನ, ಕಳೆದೋಗಿದ್ದಾನೆ ಅಂತ ಹೇಳಿ ನಾವು ಹೈಕೋರ್ಟ್ ಪೊಲೀಸ್ ಠಾಣೆಗೆ ಇವತ್ತು ಗೊತ್ತಿರೋಗೆ ಹೈಕೋರ್ಟ್ ಇಲ್ಲೇ ಇಲಾಖೆ ಪಕ್ಕದಲ್ಲೇ ಇರುವಂತದ್ದು ಹೈಕೋರ್ಟ್ ಪೊಲೀಸ್ ಠಾಣೆ. ಹಾಗಾಗಿ ಹೈಕೋರ್ಟ್ ಪೊಲೀಸ್ ಠಾಣೆಗೆ ನಾವು ಇವತ್ತು ದೂರನ್ನ ಕೊಡಬೇಕಂತ ಹೇಳಿ ಒಂದು ದೂರನ್ನ ರೆಡಿ ಮಾಡಿಕೊಂಡು ಈ ರೀತಿಯಾಗಿ
ನಾಪತ್ತೆಯಾಗಿರುವಂತಹ ಕಳೆದೋಗಿರುವಂತಹ ಜನಾರ್ದನನ್ನ ಭ್ರಷ್ಟ ಜನಾರ್ದನನ್ನ ದಯವಿಟ್ಟು ಹುಡುಕಿ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಹೈಕೋರ್ಟ್ ಪೊಲೀಸ್ ಠಾಣೆಗೆ ಬಂದಿದ್ವಿ. ಅಲ್ಲಿರುವಂತಹ ಪೊಲೀಸರು ಇಲ್ಲ ನಮಗೆ ಈ ರೀತಿಯಾಗಿ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಿಲ್ಲ, ಇದು ನಾವು ಆತನ ವಿರುದ್ಧ ಕಂಪ್ಲೇಂಟ್ ಅನ್ನ ಮಿಸ್ ಆಗಿದ್ದಾನೆ ಅಂತ ಹೇಳಿ ನಾವು ನೀವು ಕೊಟ್ಟರೆ ದಾಖಲೆ ಮಾಡಬೇಕು ಕೊಡೋದಕ್ಕಾಗಲ್ಲ. ಅವರ ಸಂಬಂಧಿಕರು ಅವ್ರ ಮನೆಯವರು ಯಾರಾದ್ರೂ ಅವ್ನು ಕಳೆದೋಗಿದ್ದಾನೆ ತಪ್ಪಿಕೊಂಡಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಾವು ದೂರನ್ನ ಸ್ವೀಕರಿಸ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು. ನಮಗೂ ಸರಿ ಒಂದು ರಿಸೀವ್ಡ್ ಆದ್ರೂ ಹಾಕೊಡಿ, ಇಬ್ಬರ ಆದ್ರೂ ಕೊಡಿ ಅಂತ ಕೇಳಿದ್ರು. ಇಲ್ಲ ಆ ರೀತಿಯಾಗಿ ಮಾಡೋದಕ್ಕೂ ಬರಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ, ಯಾರಾದ್ರೂ ಮಿನಿಸ್ಟ್ರು ಮಂತ್ರಿಗಳು ಅವರೆಲ್ಲ ಕಳೆದೋಗಿದ್ದಾರೆ ಅಂತ ಹೇಳಿ ದೂರು ಕೊಟ್ಟರೆ ನಾವು ತನಿಖೆ ಮಾಡಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಹಾಗಾಗಿ ನಾವು ಬಂದಿದ್ವಿ, ಅವ್ರು ಕೇಳ್ಕೊಂಡ್ವಿ. ಇಂಥದಕ್ಕೆ ಮಾರಿಗೆಟ್ಟವರು ನೀಚಿಗೆಟ್ಟವರು ಈ ಮಾಡಬಾರದನ್ನ ಕೆಲಸ ಮಾಡಿಕೊಂಡು ಏನು ಒಂದು ರೀತಿಯಲ್ಲಿ ಏನೇನು ಮರ್ಯಾದೆನೇ ಮುಕ್ಕಾಗಿಲ್ಲ ಅನ್ನೋ ರೀತಿಯಲ್ಲಿ ಇವರು ಇದ್ದಾಗ ನಾವು ಎಲ್ಲಿ ನ್ಯಾಯ ಪಡ್ಕೊಳ್ಳೋದು, ಯಾವ ಇಲಾಖೆಯಲ್ಲಿ ನ್ಯಾಯ ಪಡ್ಕೊಳ್ಳೋದು? ಮಾದೇವಪ್ಪನವ್ರಿಗೆ ದೂರು ಕೊಟ್ಟಿದ್ದೀವಿ, ಇಡಿ ಅವರಿಗೆ ದೂರು ಕೊಟ್ಟಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ದೂರು ಕೊಟ್ಟಿದ್ದೀವಿ, ಲೋಕಾಯುಕ್ತವರು ಟ್ರ್ಯಾಪ್ ಮಾಡಿ ಅವನ್ನ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೂ ಅವನನ್ನ ಒಂದು ಅದೇ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದ ವರ್ಗಾವಣೆ, ಕನಿಷ್ಠ ವರ್ಗಾವಣೆ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ರೆ ಇಂಥವ್ರು ನಿಜವಾಗ್ಲೂ ಅಹಿಂದ ವರ್ಗದ ಹಿತವನ್ನ ಕಾಯ್ತಾರ ಸಿದ್ದರಾಮಯ್ಯನವರು? ಮಾದೇವಪ್ಪನವರು ಏನು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ, ಅವರು ಅವರ ಸಮಾಜದ ಜನರ ಏಳಿಗೆಗಾಗಿ ಇರುವಂತಹ ಕ್ರೈಸ್ತ ಸಂಸ್ಥೆಯಲ್ಲಿ ಈ ತರಕ್ಕೆ ಭ್ರಷ್ಟಾಚಾರ ನಡೀತಾ ಇರಬೇಕಾದ್ರೆ ಮಾದೇವಪ್ಪನವರೇ ನೀವು ಇಂಥ ಭ್ರಷ್ಟರನ್ನ ಇಟ್ಕೊಂಡು ನಿಮ್ಮ ಸಮಾಜದ ಉದ್ಧಾರವನ್ನ ಹೇಗ್ ಮಾಡ್ತೀರಾ? ಹಿಂದುಳಿದ ವರ್ಗದ ಜನರ ಉದ್ಧಾರವನ್ನ ಹೇಗ್ ಮಾಡ್ತೀರಾ? ಇವೆಲ್ಲವನ್ನ ಪ್ರಶ್ನೆಯನ್ನ ಜನ ಕೇಳಬೇಕು. ಇವತ್ತು ಭ್ರಷ್ಟರನ್ನ ಕಾಯುವಂತಹ ಮತ್ತೆ ಭ್ರಷ್ಟರನ್ನ ಪ್ರೊಟೆಕ್ಟ್ ಮಾಡುವಂತಹ ಅವ್ರನ್ನ ಬೆಂಬಲಿಸುವಂತಹ ಅವ್ರನ್ನ ಪೋಷಣೆ ಮಾಡುವಂತಹ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನ್ಯಾಯ ಪಡ್ಕೊಳ್ಳುವಂತಹ ಅವಕಾಶಗಳೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಜನ ಎಚ್ಚೆತ್ಕೋಬೇಕು. ಇಂಥ ಭ್ರಷ್ಟರು ಮಾದರಿ ರೀತಿಯಲ್ಲಿ ಸಿಕ್ಕಿದಾಗ ಅವರಿಗೆ ಚೀಮಾರಿ ಆಗ್ತಕ್ಕಂಥ, ಬಹಿಷ್ಕಾರ ಆಗ್ತಕ್ಕಂಥ, ಅವರನ್ನ ಕಳಂಕಿತರನ್ನಾಗಿ ನೋಡೋದ್ರ ಮುಖಾಂತರ ಜನ ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಒಂದು ಮಾರ್ಗ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಉಳಿದಂತೆ ಇನ್ಯಾವುದೋ ಪೊಲೀಸರಾಗ್ಲಿ ಅಥವಾ ಬೇರೆ ಬೇರೆ ಅವರ ಮೇಲಧಿಕಾರಿಗಳಾಗ್ಲಿ, ಮಿನಿಸ್ಟರ್ ಆಗಲಿ, ಇಲಾಖೆಯವರಾಗ್ಲಿ ನಮಗೆ ನ್ಯಾಯ ಕೊಡುತ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ನಮ್ಗೆ ಈ ಸಂದರ್ಭಕ್ಕೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಈಗ ಪೊಲೀಸ್ ಠಾಣೆಗೆ ಬಂದಿದ್ವಿ, ಅವರು ದೂರನ್ನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನ ಕಮಿಷನರ್ಗೆ ಹೋಗಿ ಕಮಿಷನರ್ ಆಫೀಸಲ್ಲೇ ದೂರನ್ನ ಕೊಟ್ಟು ಈ ಕಳ್ಳ ಎಲ್ಲೋಗಿದ್ದಾನೆ, ನಾಪತ್ತೆ ಆಗಿದ್ದಾನಲ್ಲ, ಕಳ್ಳನ್ನ ಹುಡುಕೊಡಿ ಅಂತ ಹೇಳಿ ಕೇಳ್ತಕ್ಕಂಥ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ನಮ್ಮ ಹೋರಾಟವನ್ನು ಭ್ರಷ್ಟರ ವಿರುದ್ಧ ನಿರಂತರವಾಗಿ ನಡೀತಾ ಇದೆ. ನಮ್ಗೆ ಏನೇನು ಅವಕಾಶಗಳಿದಾವೋ ಈ ಭ್ರಷ್ಟರನ್ನ ಭ್ರಷ್ಟರಿಗೆ ಒಂದಷ್ಟು ಬುದ್ಧಿ ಕಲಿಸೋದಕ್ಕೆ ಏನೆಲ್ಲ ಅವಕಾಶಗಳಿದಾವೋ ಆ ಅವಕಾಶಗಳನ್ನೆಲ್ಲವನ್ನ ಬಳಸಿಕೊಂಡು ನಮ್ಮ ಹೋರಾಟವನ್ನ ಮಾಡ್ತಾ ಇದೀವಿ. ದಯವಿಟ್ಟು ಭ್ರಷ್ಟಾಚಾರದ ವಿರುದ್ಧವಾಗಿ ನಿರಂತರವಾಗಿ ಒಂದು ಬಹಳ ಶಿಸ್ತಿನಿಂದ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ KRS ಪಕ್ಷದ ಇಂತಹ ಎಲ್ಲ ಹೋರಾಟವನ್ನ ನೋಡ್ತಾ ಇರ್ತಕ್ಕಂಥ ಜನರು ದಯವಿಟ್ಟು ಆದಷ್ಟು ಬೇಗ KRS ಪಕ್ಷವನ್ನ ಬೆಂಬಲಿಸಿ. ನೀವು ದೊಡ್ಡ ಮಟ್ಟದಲ್ಲಿ KRS ಪಕ್ಷವನ್ನ ಬೆಂಬಲಿಸಿದ್ದೇ ಆದ್ರೆ ಖಂಡಿತವಾಗಿಯೂ ಇಂತಹ ಭ್ರಷ್ಟರನ್ನ ನೇಣುಗಂಬಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನ KRS ಪಕ್ಷ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಇಂಥ ಭ್ರಷ್ಟರಿಗೆ ಬದುಕೋದಿಕ್ಕೂ ಅವಕಾಶ ಕೊಡಬಾರ್ದು. ಭ್ರಷ್ಟರಿಗೆ ಇವರು ನಿಜವಾದ ದೇಶದ್ರೋಹಿಗಳು ಇವರೇನು. ಹಾಗಾಗಿ ಇವ್ರನ್ನ ನೇಣುಗಂಬಕ್ಕೆ ಏರಿಸ್ತಕ್ಕಂಥ ಕಾನೂನುಗಳನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ರೂಪಿಸುತ್ತೆ. ಹಾಗಾಗಿ ನೀವು KRS ಪಕ್ಷವನ್ನ ಬೆಂಬಲಿಸಿ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇವತ್ತು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು.